ಹಾಯ್ ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ಸೂಪರ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಜುಲೈ 17, 18 ಮತ್ತು 19ರ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋಗೋಣ. ಆದ್ದರಿಂದ ವಿಡಿಯೋನ ಕೊನೆಯ ತನಕ ನೋಡಿ. ಹಾಗೆ ಹಿಂದಿನ ವಿಡಿಯೋಗಳನ್ನು ಚೆಕ್ ಮಾಡಿಲ್ಲ ಅಂದರೆ ಚೆಕ್ ಮಾಡಿ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಡಿಯೋಗಳಾಗಿರ್ತವೆ. ಹಾಗೆ ಒಂದು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯಿನ್ ಆಗಿಲ್ಲ ಅಂದರೆ ಜಾಯಿನ್ ಆಗಿ ಸ್ನೇಹಿತರೆ. ಅಲ್ಲಿ ಒಂದು ಪ್ರಚಲಿತ ಘಟನೆಗಳು ಒಂದು PDF ಫ್ರೀಯಾಗಿ ಸಿಗ್ತಕ್ಕಂಥದ್ದು. ಇವತ್ತಿನ ಮೊದಲನೆಯ ಪ್ರಶ್ನೆ, ಶಿಕ್ಷಕರ ಮೇಲಿನ ಒತ್ತಡ ತಗ್ಗಿಸಲು ಮತ್ತು ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆಯನ್ನು ಕ್ಷಣಾರ್ಧದಲ್ಲಿ ತಿದ್ದಲು ಡಿಜಿ ಟ್ವಿಟರ್ ಎಂಬ AI ಆಧಾರಿತ ಶಿಕ್ಷಣ ವ್ಯವಸ್ಥೆಯನ್ನು ಅಭಿವೃದ್ಧಿ ಮಾಡಿರ್ತಕ್ಕಂಥ ಒಂದು ಸಂಸ್ಥೆ ಯಾವುದಪ್ಪ ಅಂದರೆ ಇಲ್ಲಿ ಧಾರವಾಡ ಭಾರತೀಯ ವಿಜ್ಞಾನ ಸಂಸ್ಥೆ ಅಂತಕ್ಕಂಥದ್ದು ಇದನ್ನು ಅಭಿವೃದ್ಧಿಯನ್ನು ಮಾಡಿರ್ತಕ್ಕಂಥದ್ದು. ಯಾವ ಸಂಸ್ಥೆ ಇದನ್ನು ಅಭಿವೃದ್ಧಿಯನ್ನು ಮಾಡಿದೆಯಪ್ಪ ಅಂದರೆ ಇಲ್ಲಿ ಲೈಟರ್ ಕನ್ಸಲ್ಟಿಂಗ್ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಇದನ್ನು ಅಭಿವೃದ್ಧಿ ಮಾಡಲಾಗಿರ್ತಕ್ಕಂಥದ್ದು. ಇದರ ಒಂದು ಹೆಸರೇನಪ್ಪ ಅಂದರೆ ಇಲ್ಲಿ ಡಿಜಿ ಟ್ವಿಟರ್ ಅಂತಕ್ಕಂಥದ್ದು ಇದರ ಒಂದು ಹೆಸರಾಗಿರ್ತಕ್ಕಂಥದ್ದು. ಇದು ಯಾವ ತಂತ್ರಜ್ಞಾನಪ್ಪ ಅಂದರೆ ಇಲ್ಲಿ ಕೃತಕ ಬುದ್ಧಿಮತ್ತೆ AI ಆಧಾರಿತ ಶಿಕ್ಷಣ ವ್ಯವಸ್ಥೆ ಅಂತಕ್ಕಂಥ ಇದರ ಒಂದು ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಇಲ್ಲಿ ಶಿಕ್ಷಕರ ಮೇಲಿನ ಒತ್ತಡದ ಕೆಲಸವನ್ನು ಕಡಿಮೆ ಮಾಡುವುದು ಇದರ ಒಂದು ಮುಖ್ಯ ಉದ್ದೇಶ ಆಗಿರ್ತದೆ. ಅದರ ಜೊತೆಗೆ ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆಯನ್ನು ಕ್ಷಣಾರ್ಧದಲ್ಲಿ ಮೌಲ್ಯಮಾಪನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಹೊಂದಿರ್ತದೆ. ಇನ್ನೊಂದು ವಿಶಿಷ್ಟತೆ ನೋಡೋದ್ರೆ ವಿದ್ಯಾರ್ಥಿಗಳಿಗೆ ತ್ವರಿತವಾಗಿರ್ತಕ್ಕಂಥ ಒಂದು ಪ್ರತಿಕ್ರಿಯೆಯನ್ನು ಇದು ನೀಡ್ತಕ್ಕಂಥದ್ದು. ಆದ್ದರಿಂದ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇದು ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಇಬ್ಬರಿಗೂ ಕೂಡ ಬಹಳ ಅನುಕೂಲಕರವಾಗಿರ್ತಕ್ಕಂಥ ಒಂದು ತಂತ್ರಜ್ಞಾನ ಆಗಿರ್ತದ. ಮುಂದಿನ ಪ್ರಶ್ನೆ, ಸಾಮಾಜಿಕ ನ್ಯಾಯ ಸಬಲೀಕರಣ ಸಚಿವಾಲಯ ಹಿರಿಯ ನಾಗರಿಕರಿಗಾಗಿ ಆರಂಭಿಸಿರುವ ರಾಷ್ಟ್ರೀಯ ಸಹಾಯವಾಣಿ ಸಂಖ್ಯೆ ಯಾವುದಪ್ಪ ಅಂದ್ರೆ ಇಲ್ಲಿ 14567 ಅಂತಕ್ಕಂಥದ್ದು ಒಂದು ಸಹಾಯವಾಣಿ ಸಂಖ್ಯೆ ಆಗಿರ್ತದೆ ನೋಡಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇಲ್ಲಿ ರಾಷ್ಟ್ರೀಯ ಸಹಾಯವಾಣಿ ಹೆಸರು ಎಲ್ಡರ್ ಲೈನ್ ಅಂತಕ್ಕಂಥದ್ದು. ಏನು ಸಹಾಯವಾಣಿಯನ್ನು ನೋಡಿದ್ರೆ 14567 ಅಂತಕ್ಕಂಥ ನೋಡಿ ಹಿರಿಯ ನಾಗರಿಕರಿಗೆ ಒಂದು ಆರಂಭ ಮಾಡಿರ್ತಕ್ಕಂಥ ಸಚಿವಾಲಯ ಯಾವುದಪ್ಪ ಅಂದರೆ ಇಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಅಂತಕ್ಕಂಥ ನೋಡಿ. ಕೆಲವೊಂದು ಸಾರಿ ಸಚಿವಾಲಯವನ್ನು ಕೇಳಿಬಿಡ್ತಾನೆ. ಇದರ ಒಂದು ಉದ್ದೇಶ ಹಿರಿಯ ನಾಗರಿಕರಿಗಾಗಿ ಮಾಹಿತಿ, ಮಾರ್ಗದರ್ಶನ, ಭಾವನಾತ್ಮಕ ಬೆಂಬಲ ಹಾಗೂ ಅಗತ್ಯವಿದ್ದರೆ ಕ್ಷೇತ್ರ ಮಟ್ಟದ ನೆರವನ್ನು ಒದಗಿಸ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರ್ತದೆ. ಒಟ್ಟಿನಲ್ಲಿ ಹಿರಿಯರಿಗೆ ಅನುಕೂಲಕರವಾಗ್ತಕ್ಕಂಥ ಒಂದು ಸಹಾಯವಾಣಿ ಆಗಿರ್ತದೆ. ಇದು ಯಾವಾಗ ಸೇವೆಯನ್ನು ಲಭ್ಯ ಇರ್ತದಪ್ಪ ಅಂದ್ರೆ ವಾರದ 7 ದಿನಗಳು ಕೂಡ ಲಭ್ಯ ಇರ್ತದೆ. ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇದರವನ್ನು ಸದುಪಯೋಗವನ್ನು ಹಿರಿಯರು ಪಡೆದುಕೊಳ್ಳಬಹುದು. ನೆಕ್ಸ್ಟು ಮುಂದಿನ ಪ್ರಶ್ನೆ, ನವದೆಹಲಿಯ ಅಖಿಲ ಭಾರತ ಆಯುರ್ವೇದ ಸಂಸ್ಥೆಯಲ್ಲಿ ಸೌಶ್ರುತಮ್ 2026 ಉದ್ಘಾಟನೆ ಮಾಡಿದವರು ಯಾರು ನೋಡಿ. ಸೌಶ್ರುತಮ್ ಅಂತಕ್ಕಂಥ ಯಾರನ್ನು ಉದ್ಘಾಟನೆಯನ್ನು ಮಾಡ್ತಾರಪ್ಪ ಅಂದರೆ 2026ರಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಂತಕ್ಕಂಥವ್ರು ಇದನ್ನು ಉದ್ಘಾಟನೆಯನ್ನು ಮಾಡ್ತಾರೆ ನೋಡಿ. ಕಾರ್ಯಕ್ರಮ ಹೆಸರು ಏನಪ್ಪ ಅಂದರೆ ಇಲ್ಲಿ ಆಗ ತಾನೇ ಹೇಳಿರೋ ಹಾಗೆ ಸೌಶ್ರುತಮ್ 2026 ಅಂತಕ್ಕಂಥದ್ದು ಉದ್ಘಾಟನೆಯನ್ನು ಮಾಡಿದವರು ಭಾರತದ ಒಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಂತಕ್ಕಂಥವ್ರು ಇದನ್ನು ಉದ್ಘಾಟನೆಯನ್ನು ಮಾಡ್ತಾರೆ. ನಡೆದಿರ್ತಕ್ಕಂಥ ಸ್ಥಳ ಅಖಿಲ ಭಾರತ ಆಯುರ್ವೇದ ಸಂಸ್ಥೆ. ಇದು ನವದೆಹಲಿಯಲ್ಲಿ ನಡೆದಿರ್ತಕ್ಕಂಥದ್ದು. ಯಾವಾಗ ನಡೆದಿದೆಯಪ್ಪ ಅಂದ್ರೆ 15 ಜುಲೈ 2026ರಲ್ಲಿ ನಡೆದಿರ್ತಕ್ಕಂಥ. ಇದನ್ನು ಯಾರು ಆಯೋಜನೆಯನ್ನು ಮಾಡಿದ್ದಾರಪ್ಪ ಅಂದರೆ ಇಲ್ಲಿ ಒಂದು ಆಯುಷ್ ಸಚಿವಾಲಯ ಅಂತಕ್ಕಂಥ ನೋಡಿ. ಯಾರು ಆಯೋಜನೆ ಮಾಡಿದ್ರು, ಯಾವಾಗ ಆಯೋಜನೆ ಮಾಡಿದ್ರು, ಎಲ್ಲಿ ನಡೀತು, ಇದನ್ನು ಯಾರು ಉದ್ಘಾಟನೆಯನ್ನು ಮಾಡಿದ್ರು ಅಂತಕ್ಕಂಥದ್ದು ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಪೊಲೀಸ್ ಪರೀಕ್ಷೆಯಲ್ಲಿ ಈ ರೀತಿ ಪ್ರಶ್ನೆಗಳನ್ನು ಜಾಸ್ತಿ ಕೇಳ್ತಾನೆ. ಪ್ರಚಲಿತ ಘಟನೆಗಳಲ್ಲಿ ಹೇಳಿಕೆ ಪ್ರಶ್ನೆಗಳು ಬಹಳ ಕಡಿಮೆ ಇರ್ತವೆ. ಆದ್ದರಿಂದ ಹೆಚ್ಚು ಫೋಕಸ್ಸನ್ನು ಮಾಡಬೇಕಾಗ್ತದೆ. ಇದರ ಒಂದು ಉದ್ದೇಶ ಏನಪ್ಪ ಅಂದರೆ ಇಲ್ಲಿ ಸುಶ್ರುತ ಜಯಂತಿ ಅಂಗವಾಗಿ ಆಯುರ್ವೇದ ಶಸ್ತ್ರಚಿಕಿತ್ಸೆಯ ಕುರಿತು ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣ ಆಯೋಜನೆಯನ್ನು ಮಾಡ್ತಕ್ಕಂಥ ಇದರ ಒಂದು ಅತ್ಯಂತ ಪ್ರಮುಖ ಉದ್ದೇಶ ಆಗಿರ್ತದೆ.
ನೆಕ್ಸ್ಟು PM-E-ಡ್ರೈವ್ ಯೋಜನೆ ಯಾವ ಸಚಿವಾಲಯ ಜಾರಿಗೆ ತಂದಿದೆ ನೋಡಿ. ಈ ಯೋಜನೆ ಅಂತಕ್ಕಂಥದ್ದು ಇಲ್ಲಿ ಭಾರಿ ಕೈಗಾರಿಕೆ ಸಚಿವಾಲಯ ಅಂತಕ್ಕಂಥದ್ದು ಜಾರಿಗೆ ತಂದಿರತಕ್ಕಂಥದ್ದು. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಈ ಯೋಜನೆಯ ಒಂದು PM-ಡ್ರೈವ್ ಅಂತಕ್ಕಂಥ ಒಂದು ಯೋಜನೆಯನ್ನು ಇಲ್ಲಿ ಭಾರಿ ಕೈಗಾರಿಕೆಗಳ ಸಚಿವಾಲಯ ಅಂತಕ್ಕಂಥ ಜಾರಿಗೆ ತಂದಿರತಕ್ಕಂಥದ್ದು. ಇದರ ಒಂದು ಉದ್ದೇಶ ಏನಪ್ಪ, ದೇಶದಲ್ಲಿ ವಿದ್ಯುತ್ ಚಾಲಿತ ವಾಹನಗಳ ಬಳಕೆಯನ್ನು ಉತ್ತೇಜನೆ ಮಾಡ್ತಕ್ಕಂಥ ನೋಡಿ. ದೆಹಲಿಯಲ್ಲಿ ಇವಾಗ ಪೆಟ್ರೋಲ್ ಬೈಕ್ಗಳನ್ನು ಕೂಡ ನಿಷೇಧವನ್ನು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ದೇಶದಲ್ಲಿ ಒಂದು ವಿದ್ಯುತ್ ಚಾಲಿತ ವಾಹನಗಳನ್ನು ಉತ್ತೇಜನ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ದೇಶದಲ್ಲಿ ಮೋದಿಜಿಯವರು ಕೂಡ ಇದಕ್ಕೆ ಜಾಸ್ತಿ ಒತ್ತನ್ನು ಕೊಡ್ತಾ ಇದ್ದಾರೆ. ಇದನ್ನು ಅಕ್ಟೋಬರ್ 1, 2024 ಪ್ರಾರಂಭ ಆದರೂ ಕೂಡ ಇವಾಗ ಒಂದು ಜಾಸ್ತಿ ಪೊಲ್ಯೂಷನ್ ಆಗಿರುವುದರಿಂದ ಇವಾಗ ಜಾಸ್ತಿ ಪ್ರಚಲಿತದಲ್ಲಿ ಇರ್ತಕ್ಕಂಥದ್ದು. ಯಾವುದೇ ಒಂದು ವಿಷಯ ಪ್ರಚಲಿತದಲ್ಲಿ ಇತ್ತು ಅಪ್ಪ ಅಂದ್ರೆ ಅದನ್ನು ನೀವು ನೋಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ. ಇನ್ನು ಯುವ ಆಪ್ತ ಮಿತ್ರ ಯೋಜನೆ ಯಾವ ಸಂಸ್ಥೆ ಪ್ರಾರಂಭ ಮಾಡಿದೆ ನೋಡಿ. ಇಲ್ಲಿ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಅಂತಕ್ಕಂಥದ್ದು ಇದನ್ನು ಪ್ರಾರಂಭ ಮಾಡಿರ್ತದೆ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಈ ಯೋಜನೆ ಯುವ ಆಪ್ತ ಮಿತ್ರ ಯೋಜನೆ ಅಂತಕ್ಕಂಥದ್ದು ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಸಂಸ್ಥೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಅಂತಕ್ಕಂಥ ಇದನ್ನು ಪ್ರಾರಂಭನ ಮಾಡ್ತದೆ. ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಚಿವಾಲಯ ಯಾವುದಪ್ಪ ಅಂದರೆ ಇಲ್ಲಿ ಗೃಹ ಸಚಿವಾಲಯ ಅಂತಕ್ಕಂಥದ್ದು. ಇದರ ಒಂದು ಮುಖ್ಯ ಉದ್ದೇಶ ಏನಾಗಿರ್ತದಪ್ಪ ಅಂದ್ರೆ ಇಲ್ಲಿ ಯುವ ಸ್ವಯಂ ಸೇವಕರಿಗೆ ವಿಪತ್ತು ಸನ್ನಸಿದ್ಧತೆ ಮತ್ತು ವಿಪತ್ತು ಪ್ರತಿಕ್ರಿಯೆ ತರಬೇತಿಯನ್ನು ನೀಡ್ತಕ್ಕಂಥದ್ದು ಇದರ ಒಂದು ಉದ್ದೇಶ ಆಗಿರುತ್ತೆ. ಇನ್ನು ತರಬೇತಿ ಯಾರ್ಯಾರು ಪಡಿತಾರಪ್ಪ ಅಂದ್ರೆ ಇಲ್ಲಿ ಎಲ್ಲರೂ ಕೂಡ ತರಬೇತಿಯನ್ನು NWC ಆಗಿರ್ಬೋದು, NSS ಆಗಿರ್ಬೋದು, ಇವರು ಭಾರತ ಮತ್ತು ಇವರು ಎಲ್ಲರೂ ಕೂಡ ಇದರಲ್ಲಿ ಎಷ್ಟು ಜನ ಬರ್ತಾರೆ ನೋಡಿ. ಇದರಲ್ಲಿ ಯಾರು ತರಬೇತಿಯನ್ನು ಪಡಿತಾ ಇದ್ದಾರೆ ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ಕೇಳ್ಬೋದು. ಆದ್ದರಿಂದ ಜಾಗರೂಕತೆಯಿಂದ ಪ್ರಚಲಿತ ಘಟನೆಗಳನ್ನು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ ಅಂತ ಹೇಳಿದ ತಕ್ಷಣ ಯಾರೋ ಯೂಟ್ಯೂಬಲ್ಲಿ 1 ಗಂಟೆ 2 ಗಂಟೆ ವಿಡಿಯೋ ಮಾಡ್ತಾರೆ, ಅದನ್ನು ನೋಡ್ಕೋತ ಕೊಡೋದಲ್ಲ. ಯಾಕಪ್ಪ ಅಂದ್ರೆ ಪ್ರಚಲಿತ ಘಟನೆ ಅಂತಕ್ಕಂಥದ್ದು ಬಹಳ ಕಡಿಮೆ ಪ್ರಶ್ನೆಗಳು ಬಂದರೂ ಕೂಡ ಅದನ್ನು ಜಾಸ್ತಿ ಫೋಕಸನ್ನು ಮಾಡಿ ಆ ಪ್ರಶ್ನೆಗಳನ್ನು ಕ್ಯಾಚ್ ಹಾಕಬೇಕಾಗ್ತದೆ. ಇಲ್ಲಿ ಪ್ರಚಲಿತ ಘಟನೆಗಳಾಗಿರ್ಬೋದು, ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ಅದನ್ನು ದಿನಾಲೂ ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದು, ಹಾಗೆ ಪ್ರಚಲಿತ ಘಟನೆಗಳನ್ನು ಒಂದು ಕಡೆ ಬರೆದಿಡ್ತಕ್ಕಂಥ ವ್ಯವಸ್ಥೆಯನ್ನು ನೀವು ಮಾಡಬೇಕಾಗ್ತದೆ. ನೆಕ್ಸ್ಟು ವಿಶ್ವದ ಅತ್ಯಂತ ಸಂತೋಷದಾಯಕ ನಗರಗಳು 2026 ವರದಿಯ ಪ್ರಕಾರ ವಿಶ್ವದ ಟಾಪ್ 10 ಸಂತೋಷದಾಯಕ ನಗರಗಳಲ್ಲಿ ಯಾವ ಭಾರತೀಯ ನಗರ ಸ್ಥಾನವನ್ನು ಪಡೆದುಕೊಂಡಿದೆಯಪ್ಪ ಅಂದರೆ ಇಲ್ಲಿ 10 ನಗರಗಳಲ್ಲಿ ಜೈಪುರ್ ಅಂತಕ್ಕಂಥದ್ದು ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ವಿಶ್ವದ ಅತ್ಯಂತ ಸಂತೋಷದಾಯಕ ನಗರಗಳು 2026 ವರದಿಯ ಒಂದು ಟಾಪ್ 10 ಸಂತೋಷದಾಯಕ ನಗರಗಳಲ್ಲಿ ಜೈಪುರ್ ಅಂತಕ್ಕಂಥದ್ದು 6ನೇ ಸ್ಥಾನವನ್ನು ಪಡೆದಿರ್ತಕ್ಕಂಥ ನೋಡಿ. 8ನೇ ಸ್ಥಾನವನ್ನು ಪಡೆದಿದೆ ಅಂತಕ್ಕಂಥದ್ದು ಕೂಡ ಕೇಳ್ಬೋದು. ಈ ಪಟ್ಟಿಯಲ್ಲಿ ಸ್ಥಾನ ಪಡೆದ ಏಕೈಕ ಒಂದು ಭಾರತೀಯ ನಗರ ಜೈಪುರ್ ಆಗಿರ್ತದೆ. ಇನ್ನು ಭಾರತೀಯ ನಗರ ಜೈಪುರ್ ಇದು ಜೈಪುರ್ ಅಂತಕ್ಕಂಥದ್ದು ರಾಜಸ್ಥಾನದಲ್ಲಿ ಕಂಡುಬರ್ತದೆ. ಜಾಗತಿಕವಾಗಿ 6ನೇ ಸ್ಥಾನವನ್ನು ಪಡೆದಿರ್ತದೆ. 10 ಸ್ಥಾನಗಳಲ್ಲಿ 6ನೇ ಸ್ಥಾನ ನಮ್ಮ ಭಾರತ ಅಂತಕ್ಕಂಥದ್ದು ಪಡೆದಿರ್ತಕ್ಕಂಥದ್ದು. ಇಲ್ಲಿ 10 ಒಂದು ದೇಶಗಳಲ್ಲಿ ಮತ್ತು ನಗರಗಳನ್ನು ಕೂಡ ಇರ್ತಕ್ಕಂಥ ವಿಶ್ವದ ಅತ್ಯಂತ ಸಂತೋಷದಾಯಕ ನಗರಗಳನ್ನು ನೋಡಿ. ಲಂಡನ್ನಲ್ಲಿರ್ತಕ್ಕಂಥ ಯುನೈಟೆಡ್ ಕಿಂಗ್ಡಮ್ ಅಂತಕ್ಕಂಥದ್ದು ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥದ್ದು. ಇನ್ನು ಬಾರ್ಸಿಲೋನಾದ ಸ್ಪೇನ್ ಅಂತಕ್ಕಂಥದ್ದು ಕೊನೆಯ ಸ್ಥಾನದಲ್ಲಿರ್ತಕ್ಕಂಥದ್ದು. 2ನೇ ಸ್ಥಾನದಲ್ಲಿ ನ್ಯೂಯಾರ್ಕ್ ನಗರ, ಅಮೇರಿಕದ ನ್ಯೂಯಾರ್ಕ್ ನಗರ ಇರ್ತಕ್ಕಂಥದ್ದು. ಇನ್ನು ಪ್ಯಾರಿಸ್ನ ಒಂದು ಫ್ರಾನ್ಸಿನ ಪ್ಯಾರಿಸ್ ಅಂತಕ್ಕಂಥದ್ದು 3ನೇ ಸ್ಥಾನದಲ್ಲಿ. ಜಪಾನಿನ ಟೋಕೋಯೋ ಅಂತಕ್ಕಂಥದ್ದು 4ನೇ ಸ್ಥಾನದಲ್ಲಿರ್ತಕ್ಕಂಥದ್ದು. ಅದೇ ರೀತಿ ಜೈಪುರ, ಭಾರತ ಜೈಪುರ್ ಅಂತಕ್ಕಂಥದ್ದು ಇಲ್ಲಿ 6ನೇ ಸ್ಥಾನದಲ್ಲಿರ್ತಕ್ಕಂಥ. ಇಟಲಿಯ ರೋಮ್ ಅಂತಕ್ಕಂಥದ್ದು 7ನೇ ಸ್ಥಾನದಲ್ಲಿರ್ತಕ್ಕಂಥದ್ದು. ದುಬೈನ
ಯುನೈಟೆಡ್ ಅರಬ್ ಅಂತಕ್ಕಂಥದ್ದು 8ನೇ ಸ್ಥಾನದಲ್ಲಿರ್ತಕ್ಕಂಥದ್ದು. ಇನ್ನು ಜರ್ಮನಿಯ ಬರ್ಲಿನ್ ಅಂತಕ್ಕಂಥದ್ದು 9ನೇ ಸ್ಥಾನದಲ್ಲಿದ್ದರೆ ಸ್ಪೇನಿನ ಬಾರ್ಸಿಲೋನಾ ಅಂತಕ್ಕಂಥದ್ದು 10ನೇ ಸ್ಥಾನದಲ್ಲಿರ್ತಕ್ಕಂಥದ್ದು. ನೋಡಿ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಯುನೈಟೆಡ್ ಕಿಂಗ್ಡಮ್ನ ಲಂಡನ್ ಅಂತಕ್ಕಂಥದ್ದು ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥದ್ದು. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇನ್ನು ನಮ್ಮ ಭಾರತ 6ನೇ ಸ್ಥಾನದಲ್ಲಿ ಭಾರತದ ಜೈಪುರ್ ಅಂತಕ್ಕಂಥದ್ದು ಏನು 10ನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಕೂಡ ಇಂಪಾರ್ಟೆಂಟ್ ಆಗಿರ್ತವೆ. ಎಲ್ಲವನ್ನು ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ನೆಕ್ಸ್ಟು ಸವಿತಾ ಪುನಿಯಾ ಅವರು ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧವನ್ನು ಪಟ್ಟಿದ್ದಾರೆಪ್ಪ ಅಂದ್ರೆ ಇವರು ಹಾಕಿ ಕ್ರೀಡೆಗೆ ಸಂಬಂಧವನ್ನು ಪಟ್ಟಿರ್ತಾರೆ. ಕ್ರೀಡಾಪಟು ಸವಿತಾ ಪುನಿಯಾ ಅಂತಕ್ಕಂಥವ್ರು ಇವರು ಹಾಕಿ ಕ್ರೀಡೆಯಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಹೊಂದಿರ್ತಾರೆ. ಇವ್ರ ಪಾತ್ರ ಏನಪ್ಪ ಅಂದ್ರೆ ಇವರು ಗೋಲ್ ಕೀಪರ್ ಆಗಿರ್ತಾರೆ. ಇವರ ತಂಡ ಭಾರತೀಯ ಮಹಿಳಾ ಹಾಕಿ ತಂಡ ಅಂತಕ್ಕಂಥದ್ದು. ಇಲ್ಲಿ ಭಾರತದ ಮಹಿಳಾ ಹಾಕಿ ತಂಡದ ನಾಯಕಿಯಾಗಿ ಇವರು ಸೇವೆಯನ್ನು ಸಲ್ಲಿಸಿರ್ತಾರೆ. ಏನು 2026 ಜನವರಿಯಿಂದ ಜೂನ್ ಅವಧಿಯಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಸೈಬರ್ ವಂಚನೆಯ ದೂರುಗಳು ದಾಖಲಾಗಿರ್ತಕ್ಕಂಥ ರಾಜ್ಯ ಯಾವುದು ಅಂಥೇಳಿ ನೀವೇ ಕಮೆಂಟನ್ನು ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.